ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರು ಹತ್ರ ಇರೋ ಒಂದು 2 ಸ್ಮಾಲ್ ಲ್ಯಾಂಡ್ ಟೋಟಲ್ ನೋಡ್ಕೊಂಬರೋಣ. ಆ್ಯಕ್ಚುಲಿ ಈ ಜಮೀನುಗಳು ಬಂದುಬಿಟ್ಟು 17 ಗುಂಟೆ ಸ್ಪ್ಲಿಟ್ಟು. ಟಾರ್ ರೋಡ್ಗೆ 2 ಸಿಗುತ್ತೆ, ಒಂದು ವೆಸ್ಟ್ ಫೇಸ್ ಸಿಗುತ್ತೆ, ಒಂದು ಈಸ್ಟ್ ಫೇಸ್ ಸಿಗುತ್ತೆ. ಆಪೋಸಿಟ್ ಬರುತ್ತೆ. ಮಧ್ಯ ಟಾರ್ ರೋಡ್ ಇದೆ. ರೈಟ್ ಸೈಡ್ 17 ಕುಂಟ, ಲೆಫ್ಟ್ ಸೈಡ್ 17 ಕುಂಟ ಬರುತ್ತೆ. ರೋಡ್ ಫೀಟಿಗೆ ಆಲ್ಮೋಸ್ಟ್ 80+ ಫೀಟ್ ಇದೆ. ಯಾರಾದರೂ ಸ್ಮಾಲ್ ಲ್ಯಾಂಡು ಫ್ರೆಂಡ್ಸು ಅಥವಾ ಬ್ರದರ್ಸು ಒಟ್ಟಿಗೆ ಫಾರ್ಮ್ ಲ್ಯಾಂಡ್ ಮಾಡಬೇಕು, ಒಟ್ಟಿಗೆ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ಅನ್ನೋರಿಗೆ ತುಂಬ ಈಸಿಯಾಗಿ ಸ್ಪ್ಲಿಟ್ಟಾಗಿ ಇರೋವಂಥ ಜಮೀನಿದು. ಸೊ 2 ಪ್ರಾಪರ್ಟಿನೂ ಟಾರ್ ರೋಡಿಗಿದೆ, ಆಪೋಸಿಟ್ ಇದೆ. ಮತ್ತು ಇಲ್ಲೂ ಅಷ್ಟೇ ನಮ್ಮ KRS ವಾಟರ್ ಏನು ಕಾವಲೆ ನೀರು ಬರುತ್ತಲ್ಲ, ಆ ನೀರು ವಾಟರ್ ಸೋರ್ಸ್ ಚೆನ್ನಾಗಿದೆ. ಸೊ ಬೋರ್ ಹಾಕಿದ್ರೂ ಕೂಡ ಖಂಡಿತ ನೀರು ಬರುತ್ತೆ. ಅಕ್ಕಪಕ್ಕ ಎಲ್ಲ ತೋಟಗಳಿದೆ. ಇದು ಗದ್ದೆ ಮಾಡೋದ್ರಿಂದ ಸೊ ಪ್ಲೇನ್ ಲ್ಯಾಂಡಾಗಿ ಹಾಗೆ ಉಳ್ಕೊಂಡಿದೆ. 17 ಕುಂಟ ಪ್ಲಸ್ 17 ಕುಂಟ ಜನರಲ್ ಪ್ರಾಪರ್ಟಿ. ರೋಡ್ ಫೇಸಿಂಗ್ಗೆ 80+ ಫೀಟ್ ಬರುತ್ತೆ ಅಂತ ಹೇಳಿದ್ದೀನಿ. ಇನ್ನು ನಮ್ಮ ಮದ್ದೂರಿಂದ ಈ ಪ್ರಾಪರ್ಟಿ ಬಂದುಬಿಟ್ಟು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ 77 ಕಿಲೋಮೀಟರ್ಸ್ ಇದೆ. ಒಂದು ಈಸ್ಟ್ ಫೇಸು ಮತ್ತು ಒಂದು ವೆಸ್ಟ್ ಫೇಸು. ವಿಲೇಜಿಂದ ಒಂದು 500 ಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿ 2. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗಂತೂ ಕಂಫರ್ಟಬಲ್ ಸೂಟಬಲ್ ಜಾಗ. ಸ್ಮಾಲ್ ಲ್ಯಾಂಡ್ ಬೇಕು, ಸ್ಮಾಲ್ ಬಜೆಟಲ್ಲಿ ಬೇಕು ಅನ್ನೋರಿಗೆ, ಮತ್ತು ಟಾರ್ ರೋಡ್ ಪಾಯಿಂಟ್ ಕೇಳೋರಿಗೆ, ಮತ್ತು ಒಳ್ಳೆ ವಾಟರ್ ಸೋರ್ಸ್ ಬೇಕು ಅನ್ನೋರಿಗೆ ಸೂಟಬಲ್ ಆಗಿರುವಂಥ ಪರ್ಫೆಕ್ಟ್ ಜಾಗ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 1,50,000 ಕೊಟ್ಟು ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಚಾನಲ್ನ ಹೆಚ್ಚು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.